ಸರಿ, ನಾನ್ ನಿನಗ್ ಗೊತ್ತಿರೋ ವಿಷಯನ ನೀನ್ ಏನಕ್ಕೆ ಸರಿ ಹೇಳಲಿಲ್ಲ? ಮತ್ತೆ ಆ ಕೋಚ್ ಏನು, ನೀನ್ ಕೂಡ ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಗಿದ್ಯಾ ಅಂತಿದ್ದಾರೆ, ಅವ್ರಿಗೆ ಗೊತ್ತಿಲ್ವಾ? ಅಷ್ಟಕ್ಕೂ ಏನ್ ನಡೀತಿದೆ? ಇಲ್ಲ ಸರ್, ನನ್ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ. ನಾನ್ ಟೀಮಲ್ಲಿ ಆಡ್ತಿಲ್ಲ ಅಂತ ಗೊತ್ತಾದ್ರೆ ಹರ್ಟ್ ಆಗ್ತಾರೆ. ಆಮೇಲೆ ನಿನ್ ಪ್ಲೇಸಿಗೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಆ ರೀತಿ ಹೇಳ್ದೆ. ಓಕೆ, ಇವಾಗ ಹೇಳಿಲ್ಲ ಅಂತ ಅಂದ್ರು ನಾಳೆ ಮ್ಯಾಚ್ ಅಲ್ಲಾದ್ರೂ ಗೊತ್ತಾಗುತ್ತಲ್ವಾ? ಅವಾಗ ಏನ್ ಮಾಡ್ತೀಯಾ? ಅವಾಗ ಹೇಗೂ ನಾನು ಮ್ಯಾನೇಜ್ ಮಾಡ್ಕೋತೀನಿ. ಆದ್ರೆ ಇವಾಗ್ಲಿಂದಾನೇ ಅವ್ರಿಗೆ ಬೇಜಾರ್ ಮಾಡೋದು ನನಗಿಷ್ಟ ಇಲ್ಲ. ಅದು ನಮ್ಮೆಲ್ಲರ ಪ್ರಾಕ್ಟೀಸ್ ಮೇಲೂ ಎಫೆಕ್ಟ್ ಆಗುತ್ತೆ. ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೋ. ನನಗೇನು ಪ್ರಾಬ್ಲಮ್ ಆಗ್ಬಾರ್ದಷ್ಟೇ. ನಿಮ್ ಮನೆಗ್ ಬಂದು ಅಗ್ರಿಮೆಂಟ್ ಸೈನ್ ಮಾಡಿ ದುಡ್ಡು ತಗೊಂಡಿದ್ದೀನಲ್ಲ, ಮಾತ್ ತಪ್ಪಲ್ಲ, ನನಗೆ ನಂಬಿ. ಓಕೆ ಸರಿ, ನಡಿ, ಎಲ್ಲರನ್ನೂ ಪರಿಚಯ ಮಾಡಿಸು, ಪ್ರಾಕ್ಟೀಸ್ ಮಾಡೋಣ. ಹಾ ಬಾ. ಅಬ್ಬಬ್ಬಬ್ಬಬ್ಬಾ, ಈ ಟಿವಿ ಬಂದ್ಮೇಲೆ ನನ್ ಕಿವಿನೇ ಕಿತ್ತು ಹೋಗ್ತಾ ಇದೆ. ಹಸುವಾಗ್ತಿದ್ದೆ ಕಣೆ, ತಿನ್ನಕ್ಕೆ ಏನಾದ್ರೂ ಕೊಡ್ತೀಯೋ ಇಲ್ವೋ? ಅಡಿಗೆ ಮನೆಗೆ ಯಾರು ಹೋದಂಗೆ ಇಲ್ಲ. ಪದ್ಮಾ, ಪಾರ್ವತಿ, ಏನಮ್ಮ? ಅಡಿಗೆ ಮಾಡಿದಿರೋ ಇಲ್ವೋ? ಇನ್ನೂ ಇಲ್ಲ ಅಮ್ಮ. ಅಯ್ಯೋ, ಈ ಮನೇಲಿ ಅಡಿಗೆ ಮಾಡಕ್ಕೆ ಬಿಡಲ್ವಲ್ಲ ನಾನು. ಹಸುವಾಗ್ತಿದೆ ಕಣೆ. ಅತ್ತಮ್ಮ, ಒಳ್ಳೆ ಹಾಡು ಬರ್ತಿದೆ, ಬನ್ನಿ ಬನ್ನಿ ಬನ್ನಿ. ತುಂಬಾ ಹಸುವಾಗ್ತಿದೆ ವೆಂಕಟ್ರಾವ್, ಹಸುವು ತಡ್ಕೊಳಕ್ ಆಗ್ತಾ ಇಲ್ಲ. ಇಲಿ ಪಾಷಾಣ ಏನಾದ್ರೂ ತರಬೇಕು ಅಂತೀರಾ ಅತ್ತೆ? ಹಾಗೆಲ್ಲ ಹೀಯಾಳ್ಸೋದ್ ಬೇಡ ಪಾರ್ವತಿ. ಪಾರ್ವತಿ, ಅತ್ತೆ ಜೊತೆ ಏನೇ ತಮಾಷೆ ಮಾಡ್ತಿದ್ಯಾ ನೀನು? ಹಸ್ವಾಗಿದ್ರೆ ಈ ಚಕ್ಲಿ ತಿನ್ನಮ್ಮ. ಆ ಚಕ್ಲಿ ತಿಂದ್ರೆ ನನ್ನ ಹೊಟ್ಟೆ ತುಂಬಲ್ಲ. ಹೋಗ್ಲಿ, ಇಲ್ಲಿ ಚಿಪ್ಸ್ ಇದೆ, ಇಲ್ಲಿ ಖಾರ ಬುಂದಿ ಇದೆ, ಎರಡನ್ನೂ ತಿನ್ನಿ ಅತ್ತಮ್ಮ, ತುಂಬಾ ಚೆನ್ನಾಗಿದೆ. ಅಬ್ಬಾ, ನನ್ ಕೈಲಿ ಆಗಲ್ಲಪ್ಪ. ಅಲ್ಲ, ತುಂಬಾ ರುಚಿಯಾಗಿದೆ. ನೀವೇ ಚೆನ್ನಾಗಿ ತಿನ್ಕೊಳ್ಳಿ. ನನ್ನ ಪ್ಲಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಟಿವಿ ಫ್ರಿಡ್ಜ್ ಬರೋಕ್ ಮುಂಚೆ ಹಸುವಾದ್ರೆ ಅನ್ನ ಸಾಂಬಾರು ಮೊಸರು ಹಾಕೊಂಡ್ ತಿಂತಿದ್ವಿ. ಈಗ ಈ ಚಕ್ಲಿ ಚಿಪ್ಸ್ ತಿಂದು ಹೊಟ್ಟೆ ತುಂಬಿಸ್ಕೊ ಅಂತಿದ್ದೀರಾ. ಅಜ್ಜಿ, ನಿನ್ನ ಕಚ್ಬಿಡ್ತೀನಿ. ಹೋಗೋ, ಸಾಯಿಸ್ಬಿಡು. ಇದ್ದರಿದ್ರನ್ನೆಲ್ಲ ನೋಡಕ್ ಆಗ್ತಿಲ್ಲ ನನ್ ಕೈಲಿ. ಹೋಗೋ, ಹೋಗೋ. ಈ ಟಿವಿ ಫೋನ್ ಬಂದ್ಮೇಲೆ ಮನೆ ಕೆಲ್ಸ ಎಲ್ಲ ಎಲ್ಲಂದ್ರೆ ಅಲ್ಲೇ ಬಿದ್ದಿದೆ. ಅಲ್ಲಿ ಆಸ್ಪತ್ರೆಯಲ್ಲಿ ನನ್ ಮಗ ಕಷ್ಟ ಪಡ್ತಿದ್ರೆ ಇಲ್ಲಿ ನೀವೆಲ್ಲ ಮಜಾ ಮಾಡ್ಕೊಂಡಿದ್ದೀರಾ. ಪಾರ್ವತಿ, ನೀರ್ ಕೊಡು. ಆ ಫ್ರಿಡ್ಜ್ ಅಲ್ಲಿ ಇದೆ, ತಗೊಳ್ಳಿ. ಸರಿ, ನಾನು ಕೈಕಾಲು ಮುಖ ತೊಳ್ಕೊಂಬರ್ತೀನಿ, ಊಟ ಬಡ್ಸು. ನನಗೆ ಸ್ವಲ್ಪ ಜಮೀನ್ ಹತ್ರ ಹೋಗಿ ಬರ್ಬೇಕು. ಪಾರ್ವತಿ, ಅಮ್ಮ ಪಾರ್ವತಿ, ಉಳಿದ್ರೆ ಬಿಸಾಕ್ಬೇಡ, ತುಂಬಾ ಚೆನ್ನಾಗಿದೆ, ಫ್ರಿಜ್ ಅಲ್ಲಿ ಇಟ್ಬಿಡು, ನಾಳೆ ತಿನ್ನೋಣ. ರಾತ್ರಿನೇ ತಿನ್ಬಿಡೋಣ. ತಿನ್ನೋಣ, ಏನಂತೀಯ? ಎಲ್ರನ್ನೂ ನನ್ನ ದಾರಿಗೆ ಎಳ್ಕೊಂಡ್ ಬಂದಿದ್ದೀನಿ. ಚಾರು ಇದನ್ನ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾಳೆ. ಸೀನು, ಮನೇಲೆಲ್ಲ ಹೇಗಿದ್ದಾರಪ್ಪ? ಮಾವನ್ನ ನೆನಪು ಮಾಡ್ಕೊಂಡು ತುಂಬಾ ಬೇಜಾರಾಗ್ತಿದ್ಯಾ ಅತ್ತೆ? ಹೌದು ದೊಡ್ಡಮ್ಮ, ಇಂಥ ಪರಿಸ್ಥಿತಿಲಿ ನಿಮ್ಮನ್ನ ನೋಡೋ ಧೈರ್ಯ ಕೂಡ
ಅವ್ರಿಗೆಲ್ಲ ತುಂಬಾ ನೋವಲ್ಲಿ ಹೋಗ್ತಿದ್ದಾರೆ. ನಿಜನೇ ಅಲ್ವಾ? ಅದಕ್ಕೆ ಇಲ್ಲಿಗೆ ಬರ್ಲಿಲ್ಲ ಅಂತ ಕಾಣುತ್ತೆ. ಇಲ್ಲಿ ಬಂದು ಕೇಳಿದ್ರು ಡಾಕ್ಟ್ರು ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತಾರೆ. ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ರೆ ದೇವ್ರ ದಯೆಯಿಂದ ಮಾವ ಮನೆಗೆ ಬರ್ಬೋದಲ್ವಾ ಅಂತ ಹೇಳ್ತಿದ್ದೀನಿ. ಹೌದು ದೊಡ್ಡಮ್ಮ, ಉಪವಾಸ ಇದ್ಕೊಂಡು ಪೂಜೆ ಅರ್ಚನೆಗಳು ಅಭಿಷೇಕನೆಲ್ಲ ಮಾಡಿಸ್ತಿದ್ದಾರೆ. ನಾನು ಅದನ್ನೇ ಅನ್ಕೊಳ್ತಾ ಇದ್ದೀನಿ. ಈ ಹಾಸ್ಪಿಟ್ಲ್ ವಾತಾವರಣದಲ್ಲಿ ತುಂಬಾ ದಿವಸ ಇರೋಕ್ಕಾಗೋದಿಲ್ಲ. ಇಲ್ಲಿ ಔಷಧಿಗಳ ವಾಸನೆ, ಬಂದು ಹೋಗೋರ್ ಕಷ್ಟಗಳು, ರೋದನೆ, ಇದನ್ನೆಲ್ಲ ನೋಡ್ಕೊಂಡು ಇಲ್ಲಿರೋದು ಏನೋ ಒಂಥರ ಮನಸ್ಸಿಗೆ ಹಿಂಸೆ ಆಗುತ್ತೆ. ಒಂದ್ ರೀತಿ ಭಯನೂ ಆಗುತ್ತೆ. ಮಾವ ಆದಷ್ಟು ಬೇಗ ಹುಷಾರಾಗ್ತಾರೆ ಅತ್ತೆ, ಮನೆಗೂ ಬರ್ತಾರೆ. ನೀವೇನ್ ಭಯ ಪಡಬೇಡಿ. ಆ ನಂಬಿಕೆಲೇ ಇದ್ದೀನಿ ಸೀನು. ಎಲ್ಲ ಭಗವಂತನ ಮೇಲೆ ಬಿಟ್ಟಿದ್ದೀನಿ. ಒಂದ್ ನಿಮಿಷ ಇರಿ, ನಾನು ಹೋಗಿ ಕ್ಯಾರಿಯರ್ ತಗೊಂಡು ಬಂದ್ಬಿಡ್ತೀನಿ. ಇಷ್ಟೊತ್ತು ದೊಡ್ಡಮ್ಮನ ಹತ್ರ ಸುಳ್ಳು ಹೇಳ್ದೆ ಸೀನು, ನನ್ ಮನ್ಸು ಒಪ್ಕೋತಾನೆ ಇಲ್ಲ. ಈ ಊರನ್ನ ಒಂದೇ ಕೈಯಲ್ಲಿ ಶಾಸನ ಮಾಡುವಂತ ದೊಡ್ಡ ವ್ಯಕ್ತಿ ದೊಡ್ಡಪ್ಪ. ಅವರು ಹುಷಾರಾಗಿ ಮತ್ತೆ ಮನೆಗೆ ಬರೋವರೆಗೂ ಆ ಪೂರ್ವ ವೈಭವ ಬರೋದಿಲ್ಲ.